ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆ ಮಾಡಿದಂತಹ ಆರೋಪಿ ದಾವಣಗೆರೆಯಲ್ಲಿ ಲಾಕ್. ಮತ್ತೊಂದು ಕೊಲೆಗೆ ಮುಂದಾಗ್ತಾ ಇರುವಾಗಲೇ ಸಿಕ್ಕಿಬಿದ್ದ ಈ ಕ್ರೂರಿ ಹಂತಕನ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಅಂದು ಪರಮೇಶ್ವರ್. ಮಗನ ತಪ್ಪಿಗೆ ಮನೆ ಖಾಲಿ ಮಾಡುವಂತೆ ತಾಯಿಗೆ ಒತ್ತಡ. ಆನೇಕಲ್ನಲ್ಲಿ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವು. ಬೆಳಗಾವಿಯಲ್ಲಿ ಚಲಿಸ್ತಾ ಇದ್ದಂತಹ ರೈಲ್ನಲ್ಲೇ ಭಯಾನಕ ಮರ್ಡರ್. ಹಲಸೂರು ಗೇಟ್ ಡಬಲ್ ಮರ್ಡರ್ಗೆ ಸ್ಫೋಟಕ ಟ್ವಿಸ್ಟ್. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಗಳಿದೆ, ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಎಂಬ ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದ ಹಂತಕನನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹುಬ್ಬಳ್ಳಿ ನಗರ ಪೊಲೀಸರು ಹಂತಕ ವಿಶ್ವನನ್ನ ದಾವಣಗೆರೆಯಲ್ಲಿ ಬಂಧಿಸಿದ್ದಾರೆ. 2 ದಿನಗಳ ಹಿಂದೆ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಕೃತ್ಯ ನಡೆದಿತ್ತು. ಅಂಜಲಿ ಮಲಗಿರುವಾಗಲೇ ಮನೆಗೆ ನುಗ್ಗಿದ್ದ ಕಿರಾತಕ ಮನಸೋ ಇಚ್ಛೆ ಇರಿದು ಕೊಂದು ಪರಾರಿಯಾಗಿದ್ದ. ಹುಬ್ಬಳ್ಳಿ ಪೊಲೀಸರು ಆರೋಪಿ ವಿಶ್ವನ ಜಾಡು ಬೆನ್ನು ಹತ್ತಿದ್ರು. ಹಂತಕ ವಿಶ್ವ ಅಂಜಲಿ ಕೊಲೆ ಮಾಡಿ ಸೀದಾ ಬೆಂಗಳೂರಿಗೆ ಬಂದಿದ್ದ. ಬಳಿಕ ಬೆಂಗಳೂರಿನಿಂದ ವಿಶ್ವಮಾನವ ಎಕ್ಸ್ಪ್ರೆಸ್ ರೈಲು ಹತ್ತಿ ದಾವಣಗೆರೆ ಕಡೆ ಹೋಗ್ತಾ ಇದ್ದಾಗಲೇ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ರೈಲಿನಲ್ಲಿ ಮಹಿಳೆಯೊಬ್ಬರ ಜೊತೆ ಜಗಳ ಮಾಡಿಕೊಂಡಿದ್ದ ವಿಶ್ವ ಆಕೆಯನ್ನು ಚಾಕು ಇರಿದು ಕೊಲ್ಲಲು ಮುಂದಾಗಿದ್ದಾನೆ. ಈ ವೇಳೆ ಸಹ ಪ್ರಯಾಣಿಕರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಜನರಿಂದ ತಪ್ಪಿಸಿಕೊಳ್ಳಲು ಮಾಯಕೊಂಡ ಬಳಿ ರೈಲಿನಿಂದ ಜಿಗಿದಾಗ ಗಂಭೀರ ಗಾಯಗೊಂಡಿದ್ದ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಿದಾಗ ಈತನೇ ಅಂಜಲಿ ಕೊಲೆಗೈದ ಆರೋಪಿ ಎಂಬ ಸುಳಿವು ಸಿಕ್ಕಿತ್ತು. ತಕ್ಷಣವೇ ದಾವಣಗೆರೆ ರೈಲ್ವೆ ಪೊಲೀಸರು ಹುಬ್ಬಳ್ಳಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಅಂಜಲಿ ಹತ್ಯೆ ಆರೋಪಿ ವಿಶ್ವನನ್ನ ಕಿಮ್ಸ್ಗೆ ದಾಖಲಿಸುತ್ತಿದ್ದಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಆಸ್ಪತ್ರೆಗೆ ಭೇಟಿ ನೀಡಿದರು. ಬಳಿಕ ಮಾತನಾಡಿ ತಲೆ ಬೆನ್ನಿಗೆ ಗಂಭೀರ ಗಾಯವಾಗಿರುವ ಹಿನ್ನೆಲೆಯಲ್ಲಿ ಆತನಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆರೋಪಿ ಪತ್ತೆಗೆ 8 ತಂಡ ರಚನೆ ಮಾಡಲಾಗಿತ್ತು. ಸದ್ಯ ಆತ ಕೋಮಾ ಸ್ಟೇಜ್ನಲ್ಲಿದ್ದಾನೆ. ಮುಂಜಾನೆ 4:30 ಸುಮಾರಿಗೆ ನಮ್ಮ ಕಸ್ಟಡಿಗೆ ಪಡೆಯಲಾಗಿದೆ. ಗೋವಾ, ಮಹಾರಾಷ್ಟ್ರ ಕಡೆ ಹೋಗಿ ತಲೆಮರೆಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದ. ಅಂಜಲಿ ಹಾಗೂ ತಾನು ಪರಸ್ಪರ ಪ್ರೀತಿಸ್ತಾ ಇದ್ದಾಗಿ ಹೇಳಿದ್ದಾನೆ. 15 ದಿನಗಳ ಹಿಂದೆ ದೇವಸ್ಥಾನದಲ್ಲಿ ಮದುವೆಯಾಗಿದ್ವು. ವಾರದ ಮುಂಚೆ ನನ್ನ ಬಳಿ 2,000 ರೂಪಾಯಿ ಹಣ ಕೇಳಿದ್ಲು. 1,000 ರೂಪಾಯಿ ಫೋನ್ ಪೇ ಮಾಡಿದ್ದೆ. ಆ ಬಳಿಕ ನನ್ನ ನಂಬರ್ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ಲು. ಇದರಿಂದಲೇ ಸಿಟ್ಟಿಗೆದ್ದು ಅಂಜಲಿ ಕೊಲೆಗೈದಿದ್ದಾನೆ ಅಂತ ಕಮಿಷನರ್ ರೇಣುಕಾ ಸುಕುಮಾರ್ ಮಾಹಿತಿ ನೀಡಿದರು. ಅವನಿಗೆ ಟ್ರೈನ್ ಇಂದ ಬಿದ್ದ ಕಾರಣ ಅವನಿಗೆ ತೀವ್ರವಾದ ತಲೆ ಮತ್ತು ಮುಖಕ್ಕೆ ಗಾಯ ಆಗಿದೆ. ಅವನಿಗೆ ಈಸ್ ಇನ್ ಟ್ರೌಮಾ ಕೇರ್, ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟ್ ಇಂದ ಅವನು ಗುಣಮುಖ ಆದ್ಮೇಲೆ ನಾವು ಮತ್ತೆ ಅವನ್ನ ಪೊಲೀಸ್ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಮುಂದುವರಿಸ್ತೀವಿ. ಅವಳು ಬ್ಲಾಕ್ ಮಾಡಿದ್ಲು ಹುಡುಗಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆಮೇಲೆ ನಂದು ಪ್ರೀತಿ ಇತ್ತು ಅಂತ ಹೇಳ್ತಾ ಇದ್ದಾನೆ, ವಿಚ್ ಹ್ಯಾಸ್ ಟು ಬಿ ವೆರಿಫೈಡ್. ಇದು ಅವನ ವರ್ಷನ್. ಅಂಜಲಿ ಹಂತಕ ವಿಶ್ವನನ್ನ ಹುಬ್ಬಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಕಾನೂನಿನ ಪ್ರಕಾರ ಯಾವುದೇ ಮುಲಾಜಿಲ್ಲದೆ ಹಂತಕನ ವಿರುದ್ಧ ಕ್ರಮ ಆಗಲಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಕರ್ತವ್ಯ ಲೋಪ ಆರೋಪದಡಿ ಈಗಾಗಲೇ 2 ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಮೊದಲೇ ದೂರು ಕೊಟ್ಟಿದ್ವು ಅಂತ ಪೋಷಕರು ಹೇಳಿದ್ದಾರೆ. ಎಡಿಜಿಪಿ ಬಳಿ ವರದಿ ತರಿಸಿಕೊಳ್ತೀನಿ, ಸಾಧ್ಯವಾದರೆ ಹುಬ್ಬಳ್ಳಿಗೆ ಭೇಟಿ ನೀಡ್ತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ಇನ್ನು ಆರೋಪಿ ವಿಶ್ವನಿಗೆ ಚಿಕಿತ್ಸೆ ನೀಡ್ತಾ ಇರೋದಕ್ಕೆ ಅಂಜಲಿ ಸಹೋದರಿ ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ. ಯಾಕೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದೀರಾ? ನನ್ನ ಅಕ್ಕನಂತೆಯೇ ಅವನು ನರಳಿ ಸಾಯಬೇಕು ಅಂತ ಕಿಡಿಕಾರಿದ್ದಾಳೆ. ಇಬ್ಬರಿಗೂ ಮದುವೆ ಆಗಿತ್ತು ಅನ್ನೋದೆಲ್ಲ ಸುಳ್ಳು. ಮದುವೆ ಆಗಿದ್ರೆ ಕಾಲುಂಗರವೋ ತಾಳಿಯೋ ಇರಬೇಕಲ್ವೇ ಅಂತ ಅಂಜಲಿ ಸಹೋದರಿ ಯಶೋಧ ಪ್ರಶ್ನಿಸಿದ್ದಾರೆ. ಅರೆಸ್ಟ್ ಆಗಿದೆ, ಕಾನೂನು ಪ್ರಕಾರ ಏನು ಕಠಿಣವಾದ ಶಿಕ್ಷೆ ಅವರಿಗೆ ಆಗಬೇಕು ಅದನ್ನ ಮಾಡ್ತೇವೆ. ಇದರಲ್ಲಿ ಯಾವ ಮುಲಾಜು ಕೂಡ ಇಲ್ಲ. ಇಂತಹ ಮರ್ಡರ್ ಕೇಸ್ಗಳಲ್ಲಿ ಯಾವುದೇ ಮುಲಾಜು ಕೂಡ ಇಲ್ಲ. ಮತ್ತು ಪೊಲೀಸ್ನವ್ರದ್ದು ಲ್ಯಾಬ್ಸ್ ಇದೆ ಅಂತೇಳಿ ಇನ್ಸ್ಪೆಕ್ಟರ್ ಅವರಿಗೂ ಸಸ್ಪೆಂಡ್ ಮಾಡಿದ್ದಾರೆ ಈಗಾಗಲೇ. ಮುಂದಿನ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ಮುಂದುವರಿಯುತ್ತೆ. ಕೋಮಾ ಸ್ಥಿತಿಯಾಗ ಅದನ್ರಿ, ಟ್ರೀಟ್ಮೆಂಟ್ ಕೊಡ್ಬಾರ್ದಿತ್ರಿ. ಹಂಗ ನರಳಿ ಸಾಯ್ಬೇಕಿತ್ತು. ನಮ್ಮ ಅಕ್ಕನ ರಕ್ತ ಹೆಂಗ ಅರ್ಶನ್ರಿ ಅವ ಹಂಗಾರಿಬೇಕಿತ್ತು ಅವನ ರಕ್ತ. ಎದಕ್ಕೆ ಟ್ರೀಟ್ಮೆಂಟ್ ಎದಕ್ ಕೊಡ್ಸಕ್ ಹೋದ್ರಿ? ಈಗ ನಮ್ಮ ಅಕ್ಕ ಬೇಕಾದ್ಲ, ಮುಂದಿನ ಹುಡುಗಿಯರ್ ಅದಾರ್ರಿ, ದೇಶದಾಗ ಹುಡುಗಿಯರ್ ಅದಾರ. ಮುಂದೆ ಅವ್ರಿಗೂ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಅವ? ಹಿಂಗ ಬಿಟ್ರ ಟ್ರೀಟ್ಮೆಂಟ್ ಕೊಡ್ಬಾರ್ದಿತ್ತು ಅಂದೆ ನೋಡ್ರಿ ನಾ. ಹುಬ್ಬಳ್ಳಿ ಅಂಜಲಿ ಹಂತಕ ವಿಶ್ವನ ಹಿನ್ನೆಲೆಗೆ ಭಯಂಕರವಾಗಿದೆ. ಶೋಕಿ ಜೀವನಕ್ಕಾಗಿ ಕಳ್ಳತನ ಮಾಡುವುದೇ ಖಯಾಲಿ ಮಾಡಿಕೊಂಡಿದ್ದ. ಸ್ನೇಹಿತರ ಜೊತೆಗೂಡಿ ಬುಲೆಟ್ ಬೈಕ್ ಕಳ್ಳತನ ಮಾಡ್ತಾ ಇದ್ದ ವಿಶ್ವ ಚಿನ್ನ, ಬೆಳ್ಳಿ ಕಳ್ಳತನ ಮಾಡೋದರಲ್ಲೂ ನಿಪುಣನಾಗಿದ್ದ. ಕೊಲೆ ಪ್ರಕರಣದಲ್ಲಿ ವಿಶ್ವನ 3 ಸ್ನೇಹಿತರು ಜೈಲು ಪಾಲಾಗಿದ್ದು, ಹಂತಕ ವಿಶ್ವ ಗಾಂಜಾ ಗಿರಾಕಿಯೂ ಆಗಿದ್ದ ಅಂತ ವಿಚಾರಣೆಯ ವೇಳೆ ತಿಳಿದು ಬಂದಿದೆ. ಇನ್ನು ಮಗನ ಕೃತ್ಯಕ್ಕೆ ವಿಶ್ವನ ತಾಯಿ ಕಣ್ಣೀರಿಟ್ಟಿದ್ದಾರೆ. ವಿಶ್ವನ ತಾಯಿ ಹುಬ್ಬಳ್ಳಿಯ ಯಲ್ಲಾಪುರ ಓಣಿಯಲ್ಲಿ ಸಣ್ಣ ಬಾಡಿಗೆ ಮನೆಯಲ್ಲಿ ವಾಸ ಇದ್ದಾರೆ. ಅಂಜಲಿ ಕೊಲೆ ಬಳಿಕ ಯಲ್ಲಾಪುರ ಓಣಿ ನಿವಾಸಿಗಳು ಆತಂಕದಲ್ಲಿದ್ದು, ವಿಶ್ವನ ತಾಯಿ ಸವಿತಾಗೆ ಮನೆ ಖಾಲಿ ಮಾಡುವಂತೆ ಒತ್ತಡ ಹಾಕ್ತಾ ಇದ್ದಾರೆ. ಯಾವಾಗಲೂ ಒಮ್ಮೆ ವಿಶ್ವ ಮನೆಗೆ ಬರ್ತಾ ಇದ್ದ. ವಿಶ್ವನ ಬಗ್ಗೆ ಹಲವು ಕೇಸ್ ಬರ್ತಾ ಇದ್ವು. ಆದ್ರೆ ಅವರ ತಾಯಿ ಮುಖ ನೋಡಿ ಸುಮ್ಮನಾಗ್ತಾ ಇದ್ವು. ಆದ್ರೆ ಈಗ ಕ್ಷಮಿಸಲಾರದ ತಪ್ಪು ಮಾಡಿದ್ದಾನೆ. ಹೀಗಾಗಿ ಭಯ ಆಗ್ತಾ ಇದೆ. ಅವರ ಮನೆ ಖಾಲಿ ಮಾಡಿಸಿ ಅಂತಿದ್ದಾರೆ ಯಲ್ಲಾಪುರ ನಿವಾಸಿಗಳು. ಸರ್, ನಾವು ಅವ್ರಿಗೆಲ್ಲ ಮೊದಲೇ ಹೇಳಿದ್ದೇವೆ ಮನೆ ಖಾಲಿ ಮಾಡಿ ಅಂತೇಳಿ. ಆಮೇಲೆ ಅವ್ರು ಖಾಲಿ ಮಾಡಿದ್ದಿಲ್ಲ. ಹುಡುಗ ಹೆಂಗಿದ್ದ ಹೆಂಗೆ ಏನು ಅದು ನಮಗೆ ಗೊತ್ತಿಲ್ಲ. ಅವ್ರ ತಾಯಿ ಏನೈತಿ ದುಡ್ಕೊಂಡು ತಿನ್ನು ಮನುಷ್ಯಳು. ಮುಂಜೆ ಬೆಳಗ್ಗೆ ಹೋಗಿ ರಾತ್ರಿ 12 ಗಂಟೆ ಬರುವಂತ ಮನುಷ್ಯಳು. ನಾವು ನೋಡಿ ಒಮ್ಮೆ 2 ಸಲ ಅಷ್ಟೇ ನೋಡೇವು. ಅವ್ರ ತಾಯಿ 4-5 ತಿಂಗಳಿಂದ ಬಾಡಿಗೆ ಇಲ್ಲ ದಾಳಾಕಿ ಇದ್ರು. 1 ಸಲ 2 ಸಲ ನೋಡೇವ್ ನಾವು. ಇಲ್ರಿ ಮತ್ತ ನ್ಯಾಯ ಹತ್ಯೆ ಮಾಡಿದಾಗ ಅವಂಗ ಶೂಟ್ ಮಾಡಿದ್ರ ಈ ಪ್ರಕರಣ ನಡೀತಿದ್ದಲ್ಲ. ಇವತ್ತು ಅವ್ರನ್ನ ಹಂಗ ಬಿಡ್ಕೊಂತ ಹೋದ್ರೆ ಅವ್ರು ಮಾಡ್ತಾ ಹೋಗ್ತಾರ. ಅವ್ರ ಭಯ ಅನ್ನೋದಿರಂಗಿಲ್ಲ.
ಕಾಲೇಜು ಹಾಸ್ಟೆಲ್ನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ವಿದ್ಯಾರ್ಥಿನಿ ಶವ ಪತ್ತೆಯಾಗಿರುವ ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ನಲ್ಲಿ ನಡೆದಿದೆ. ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದ 18 ವರ್ಷದ ಹರ್ಷಿತಾ ನೇಣು ಬಿಗಿದ ರೀತಿಯಲ್ಲಿ ಶವ ಪತ್ತೆಯಾಗಿದೆ. ನಿನ್ನೆ ರಾತ್ರಿ ಹರ್ಷಿತಾ ಹಾಸ್ಟೆಲ್ ಕೊಠಡಿಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ. ಪ್ರಗತಿ ಎನ್ನುವ ವಿದ್ಯಾರ್ಥಿನಿ ಕೊಠಡಿಯ ಬಾಗಿಲು ತೆರೆಯಲು ಮುಂದಾಗಿದ್ದಾಳೆ. ಈ ವೇಳೆ ಕೊಠಡಿ ಬಾಗಿಲನ್ನ ತೆರೆದಿದ್ದು ಯಾಕೆ ಎಂದು HOD ಪ್ರಶ್ನೆ ಮಾಡಿ ಬೈದಿದ್ದಾರೆ. ಹರ್ಷಿತಾ ಮೃತಪಟ್ಟಾಗ ರಕ್ಷಣೆಗೆ ಹಾಸ್ಟೆಲ್ನಲ್ಲಿ ವಾರ್ಡನ್ ಆಯಾ ಯಾರೂ ಇರಲಿಲ್ಲ. ಆಂಬ್ಯುಲೆನ್ಸ್ ಅಥವಾ ವಾರ್ಡನ್ ಇದ್ದಿದ್ರೆ ಹರ್ಷಿತಾ ಬದುಕ್ತಿದ್ಲು. ಹಾಸ್ಟೆಲ್ ಆಡಳಿತ ವ್ಯವಸ್ಥೆ ಸರಿಯಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಆಡಳಿತ ಮಂಡಳಿ ಸಾಕಷ್ಟು ದಿನಗಳಿಂದ ಕಿರುಕುಳ ನೀಡುತ್ತಿದ್ದು ಹರ್ಷಿತಾ ಸಾವು ಆತ್ಮಹತ್ಯೆಯಲ್ಲ, ಕೊಲೆ ಎಂದು ಹಾಸ್ಟೆಲ್ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಸ್ಥಳಕ್ಕೆ ಸೂರ್ಯನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಾಗಿಲು ನೀನೇನು ಹೋಗಿದ್ದು, ನಿನಗೆ ಯಾರು ಹೇಳಿದ್ರು ಹೋಗೋದಕ್ಕೆ ಅಂತ ಕೇಳ್ತಿದ್ದಾರೆ ಸರ್. ಭಾರತಿ ಕೇಳಿದ್ರೆ ಇನ್ನೇನು ವಿಷಯಗಳನ್ನೆಲ್ಲ ಎತ್ಕೊಂಡ್ಬಂದು ಇಲ್ಲಿ ಬರ್ತಾ ಇದ್ದಾರೆ. ಎದುರು ಗೊತ್ತಿಲ್ಲ ಸರ್ ಅದೇನು ಅಂತ. ಬಟ್ ಅದು ಆ ವಿಷಯ ಬಿಟ್ಬಿಟ್ಟು ನೀನೇನು ಹೋದೆ ಅಂತ ಬಿಟ್ಟು ನನಗೆ ಕ್ವಶನ್ ಮಾಡ್ತಿದ್ದಾರೆ. ಚಾಲುಕ್ಯ ಎಕ್ಸ್ಪ್ರೆಸ್ ರೈಲಿನಲ್ಲಿ ಭಯಾನಕ ಘಟನೆಯೊಂದು ನಡೆದಿದೆ. ಬೆಳಗಾವಿಯ ಖಾನಾಪುರ ತಾಲೂಕಿನ ಲೋಂಡಾ ಬಳಿ ಟಿಕೆಟ್ ಕೇಳಿದ್ದಕ್ಕೆ ಮುಸುಕುದಾರಿ ಪ್ರಯಾಣಿಕನೊಬ್ಬ ರೈಲ್ವೆ ಇಲಾಖೆ ನೌಕರನೊಬ್ಬನನ್ನ ಬರ್ಬರವಾಗಿ ಇರಿದು ಕೊಂದಿದ್ದಾನೆ. ಅಲ್ಲದೆ ಟಿಸಿ ಸೇರಿದಂತೆ 3 ಚಾಕುವಿನಿಂದ ಇರಿದು ಹಲ್ಲೆ ಮಾಡಿದ್ದಾನೆ. ಬಳಿಕ ಚಲಿಸ್ತಾ ಇದ್ದ ರೈಲಿನಿಂದ ಹಾರಿ ಪರಾರಿಯಾಗಿದ್ದಾನೆ. ಹಲ್ಲೆ ವೇಳೆ ಟ್ರೈನ್ ಅಟೆಂಡರ್ ದೇವಋಷಿ ಸಾವನ್ನಪ್ಪಿದ್ದು, ಗಾಯಗೊಂಡವರಿಗೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡ್ನಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಬ್ರಿಮ್ಸ್ ಆಸ್ಪತ್ರೆಗೆ ರೈಲ್ವೆ ಡಿಐಜಿ ಶರಣಪ್ಪ, ಎಸ್ಪಿ ಸೌಮ್ಯಲತಾ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ. ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಹಲ್ಲೆ ಮಾಡಿದ ಆರೋಪಿ ಪತ್ತೆಗೆ ಆರ್ಪಿಎಫ್, ಜಿಆರ್ಪಿ ಮತ್ತು ಸ್ಥಳೀಯ ಪೊಲೀಸರ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿದೆ. ಬೆಳಗಾವಿಯ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟೋಟಲ್ 4 ಜನನ್ನ ಇಲ್ಲಿ ಅಡ್ಮಿಟ್ ಆಗಿದ್ರು. ಅದರಲ್ಲಿ ಇಬ್ಬರದ್ದು ಮೈನರ್ ಇಂಜುರೀಸ್, ಅವರು ಡಿಸ್ಚಾರ್ಜ್ ಮಾಡಿದ್ದೇವೆ. ಇಬ್ರು ಮೈನರ್ ಲ್ಯಾಸರೇಷನ್ ಇದೆ, ಅವರಿಬ್ರು ಸ್ಟೇಬಲ್ ಆಗಿದ್ದಾರೆ. ಮತ್ತೆ ಒಂದು ಬ್ರಾಡ್ ಡೆತ್ ಆದವರಿಗೆ ಅವರಿಗೆ ಚೆಸ್ಟ್ ಮೇಲ್ಗಡೆ ಹಲ್ಲೆ ಆಗಿತ್ತು. ಅವರಿಗೆ ಕೈಯಲ್ಲಿ ಹಲ್ಲೆ ಆಗಿದೆ. ಹಲ್ಲೆ ಮಾಡಿದೆ. ಟಿಕೆಟ್ ತೋರ್ಸೋಣ ಇವ್ರು ಕೇಳಿದ್ರು ಟಿಕೆಟ್ ಇಲ್ಲ ಸರ್, ಮಾತಾಡ ಅನುಕೂಲ ಅಂದ್ರೆ ಹೊಡೆದು ಬಿಟ್ರೆ ಸರ್. ಎಲ್ಲರೂ ಹೊಡೆಯಕತ್ತಿರಲ್ಲ, ಅವರು ಎಸಿನೂ ಲಾಕ್ ಮಾಡಿ ಆಮೇಲೆ ನಾವು ಲಾಕ್ ಮಾಡಿದ್ವಿ ಸರ್. ಚಾಕು ಎಷ್ಟು ಉದ್ದು ಇಲ್ಲಿ ಒಮ್ಮೆ ಹೊಡ್ತಾನೆ, ಅವ್ರಿಗೆ ಒಬ್ಬರಿಗೆ ಕೈ ಹೊಡ್ತಾನೆ, ಸರ್ಗಿಷ್ಟು ಕೈ ಹೊಡೆದು ನಮಗೆ ಹೊಡೆಯಕ್ಕೆ ಬಂದವ ನಾವು ಒದ್ದು ಬಿಟ್ಟಿನಿ. ನಾವು ಒದ್ದುಕೂಲೆ ನಮ್ಗೆ ಸ್ವಲ್ಪ ಜಕ್ಕೊಂಡು. ಫೆಬ್ರವರಿ 8ನೇ ತಾರೀಕು ಬೆಂಗಳೂರಿನ ಹಲಸೂರು ಗೇಟ್ ವ್ಯಾಪ್ತಿಯಲ್ಲಿ ನಡೆದಿದ್ದ ಡಬಲ್ ಮರ್ಡರ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಕೇಸ್ ಸಂಬಂಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದು, ಆರೋಪಿ ಒಬ್ಬನೇ ಆದರೂ ಸಂಚು ರೂಪಿಸಿದ್ದು ಬರೋಬ್ಬರಿ 10 ಮಂದಿ ಎಂಬ ಸತ್ಯ ಬಯಲಾಗಿದೆ. ಆಫೀಸ್ನಲ್ಲಿ ಕೂತಿದ್ದವರನ್ನ ಅಟ್ಟಾಡಿಸಿ ಕೊಂದಿದ್ದ ಹಂತಕ ಭದ್ರಾ ತಾನಾಗಿ ಪೊಲೀಸರ ಮುಂದೆ ಶರಣಾಗಿದ್ದ. ಕೊಲೆಗೆ ಕುಂಬಾರ ಸಂಘದ ಟ್ರಸ್ಟಿಯ ಆಸ್ತಿಯ ಕಾರಣ ಅನ್ನೋದು ಗೊತ್ತಾಗಿದೆ. ಸಂಘದ ಟ್ರಸ್ಟಿ ಆಗಿದ್ದ ಸುರೇಶ್ ಕೊಲೆ ಮಾಡಿದ್ರೆ ಆಸ್ತಿ ನಮ್ಮ ಪಾಲಾಗತ್ತೆ ಅಂತ ಮುನಿಸ್ವಾಮಿ ಹಾಗೂ ಗ್ಯಾಂಗ್ ಭದ್ರನಿಗೆ ಪ್ರಚೋದನೆ ಕೊಟ್ಟಿದ್ರು. ಸುರೇಶ್ ಕೊಂದ್ರೆ ಆಸ್ತಿ ನಮ್ಮ ಪಾಲಾಗತ್ತೆ ಅಂತ ಹಂತಕ ಭದ್ರಾ ಸುರೇಶ್ ಹಾಗೂ ಆತನ ಸ್ನೇಹಿತ ಮಹೇಂದ್ರನನ್ನ ಮುಗಿಸಿದ್ದ. ಕೊಲೆಗೆ ಪ್ರಚೋದನೆ, ಸಂಚು ಆರೋಪದಡಿ 11 ಮಂದಿ ವಿರುದ್ಧ 924 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ.